ಕನ್ನಡಪರ ಸಂಘಟನೆಗಳು ಮಾರ್ಚ್ 22ಕ್ಕೆ ಕರ್ನಾಟಕವನ್ನು ಬಂದ್ ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಈ ಪ್ರೊಟೆಸ್ಟ್ ಮಾಡುವಂತಹ ಅವಶ್ಯಕತೆ ಏನಿಲ್ಲ, ಸದ್ಯ ಪರಿಸ್ಥಿತಿ ಶಾಂತವಾಗಿದೆ, ಮತ್ತೆ ಕದಡಿಸುವಂತಹ ಕೆಲಸ ಆಗೋದು ಬೇಡ. ಬಂದ್ ಮಾಡಿದರೆ ಬೆಳಗಾವಿ ಸಿಟಿಗೆ ತೊಂದರೆ ಆಗುತ್ತೆ. ಕಂಡಕ್ಟರ್ ಮೇಲೆ ಹಾಕಿದಂತಹ ಕೇಸ್ನಿಂದ ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ, ಇಷ್ಟು ದೊಡ್ಡ ಇಶ್ಯೂ ಆಗಿದೆ. ಪೊಲೀಸರು ಮೇಲಿನ ಅಧಿಕಾರಿಗಳ ಮಾತನ್ನ ಕೇಳಬೇಕಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರಸ್ತಾಪಿಸಿ ಮಾತನಾಡಿದ್ದಾರೆ. ಮಾಡ್ಲಿಕ್ಕೆ ಅವ್ರಿಗೇನು ಮಾಡ್ಲಿಕ್ಕಾಗಲ್ಲ. ಮೊನ್ನೆ ಬಂದು ಅವರು ಪ್ರತಿಭಟನೆ ಮಾಡಿದ್ರು. ಸೊ ನಾವು ಯಾರಿಗೂ ಕೂಡ ಹೇಳಲಿಕ್ಕಾಗಲ್ಲ. ಈಗೆಲ್ಲ ಮುಗಿದೋದ ವಿಷಯ ಅದು. ಮತ್ತೆ ಅದನ್ನು ಡಿಗ್ ಮಾಡೋದ್ರಾಗ ಏನು ಅವಶ್ಯಕತೆ ಇಲ್ಲ, ಮುಗಿದಿದೆ. ಎಲ್ಲ ಕಡೆ ಶಾಂತಿಯಿಂದ ಮತ್ತೆ ಓಡಾಡ್ತಿದ್ದ ಬಸ್ಸು, ಅಲ್ಲೊಂದು ಇಲ್ಲೊಂದು ಘಟನೆ ಆಗ್ತಾ ಇದೆ. ಸೊ ಅದು ಕ್ಲೋಸ್ ಮಾಡಿದ್ರೆ ಯಥಾಸ್ಥಿತಿಯಾಗಿ ಮುಂದುವರಿತಿ. ಇಲ್ಲಾಂದ್ರೆ ಎಫೆಕ್ಟ್ ಆಗೋದು ಅದು ಬೆಳಗಾವಿಗೆ, ಅದು ನೇರವಾಗಿ. ಇವ್ರೇನು ಬೋತ್ ಸೈಡ್ ಮಾಡೋದ್ರಿಂದ ಸಮಸ್ಯೆ ಆಗೋದು ಬೆಳಗಾವಿ ಸಿಟಿಗೆ, ನಗರಕ್ಕೆ.